ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೊಪ್ನಳ್ಳಿ. ಇಂದಿರಾ ಕ್ಯಾಂಟೀನ್ ಬಗ್ಗೆ ಒಂದು ನ್ಯೂಸ್ ಪೇಪರ್ ನಡೆಸಿದ ರಿಯಾಲಿಟಿ ಚೆಕ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಗೊಂಡು ಬಂದಿದ್ದೀನಿ. ಕ್ಯಾಂಟೀನಿಗೆ ಹೋಗೋಕ್ಕಿಂತ ಮುಂಚೆ ಟನ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಬಾರಿಸೋದನ್ನು ಮರಿಬೇಡಿ. ಇಂದಿರಾ ಕ್ಯಾಂಟೀನ್ CM ಸಿದ್ದರಾಮಯ್ಯನವರ ಕನಸಿನ ಕೂಸು. ರಾಜಧಾನಿಯಲ್ಲಿ ಯಾರೂ ಕೂಡ ಹಸಿವಿನಿಂದ ಇರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕಡಿಮೆ ಬೆಲೆಗೆ ಬ್ರೇಕ್ಫಾಸ್ಟು ಊಟ ಕೊಡೋಕೆ ಕ್ಯಾಂಟೀನ್ಗಳನ್ನು ಓಪನ್ ಮಾಡಿದರು. ಆದರೆ ಅದರ ನಿರ್ವಹಣೆ ಮಾಡೋದರಲ್ಲಿ ಮಾತ್ರ ಸಿದ್ದು ಸಂಪೂರ್ಣವಾಗಿ ಸೋತೋದ್ರು. ಎಸ್, ಇದು ಸತ್ಯ. ಇಂದಿರಾ ಕ್ಯಾಂಟೀನ್ ಹೇಗೆ ನಡೆಯುತ್ತೆ? ಸರ್ಕಾರ ಟೆಂಡರ್ ಕರೆಯುತ್ತೆ, ಗುತ್ತಿಗೆದಾರರು ಬಿಡ್ ಮಾಡ್ತಾರೆ, ಅವರೇ ಕ್ಯಾಟ್ರಿಂಗ್ ಮಾಡಿ 10 ರೂಪಾಯಿಗೆ 2 ಥರ ತಿಂಡಿ, 10 ರೂಪಾಯಿಗೆ ಊಟ ಕೊಡಬೇಕು. ವಿಜಯ ಕರ್ನಾಟಕ ಪತ್ರಿಕೆ ಗ್ರೌಂಡ್ ರಿಯಾಲಿಟಿ ಮಾಡ್ತು. ಹೇಗೆ ನಡೀತಾ ಇದೆ ಕ್ಯಾಂಟೀನ್ಗಳು ಅಂತ ಅನೇಕ ಇಂದಿರಾ ಕ್ಯಾಂಟೀನ್ಗಳ ಕಡೆ ಹೋಯಿತು. ಆದರೆ ಅಲ್ಲಿ ಆಗ್ತಾ ಇರೋ ಗೋಲ್ಮಾಲ್ ಇದೆಯಲ್ಲ, ರಿಯಲಿ ಶಾಕಿಂಗ್. ಮೊದಲನೇದು ಕ್ಲೀನು. ಅದೊಂದು ಕ್ಯಾಂಟೀನ್ ಒಳಗೆ ಕಾಣೋದೇ ಇಲ್ಲ. ಗಬ್ಬೆದ್ದಿರೋ ಗೋಡೆಗಳು, ಗಲೀಜು ಮೆತ್ಕೊಂಡಿರೋ ವಾಶ್ ಬೇಸಿನ್ಗಳು ವಾಕರಿಕೆ ಹುಟ್ಟಿಸೋ ಥರ ಇದೆ. ಬಡವರಿಗಾಗಿ ಇರೋ ಕ್ಯಾಂಟೀನಲ್ಲಿ ಕಮ್ಮಿ ರೇಟಿಗೆ ತಿನ್ನೋಕೆ ಕೊಡ್ತೀವಿ ಅನ್ನೋ ಧಿಮಾಕ್ನಲ್ಲೇ ಗುತ್ತಿಗೆ ತಗೊಂಡವ್ರು ಇದ್ದಂಗಿದೆ. ಹೆಂಗಿದ್ರು ಬಂದು ತಿಂದು ಹೋಗ್ತಾನೆ ಅನ್ನೋ ಮೈಂಡ್ ಸೆಟ್ಟು. ಬಡವರಿಗೇನು ಸ್ವಚ್ಛತೆ ಬಗ್ಗೆ ಗೊತ್ತಿರಲ್ವ? ವರದಿಗಳ ಪ್ರಕಾರ ಇಂದಿರಾ ಕ್ಯಾಂಟೀನ್ ಜನರಿಲ್ಲದೆ ಸೊರಗೋಕೆ ಕಾರಣನೇ ಅಲ್ಲಿ ಸ್ವಚ್ಛತೆ ಇಲ್ಲ ಅನ್ನೋದು. ಇನ್ನು ಅಲ್ಲಿ ಟೆಂಡರ್ ತಗೊಂಡವರ ಕಳ್ಳಾಟವಂತೂ ಮಿತಿ ಮೀರಿಬಿಟ್ಟಿದೆ. ತುಂಬ ಜನರಿಗೆ ಇದು ಉಪಯೋಗ ಆಗಲಿ ಅಂತ ಸರ್ಕಾರ ಹೊಸ ಮೆನುವನ್ನು ಘೋಷಣೆ ಮಾಡ್ತು. ಮಂಗಳೂರು ಬನ್ಸಿತ್ತು, ಬಿಸಿಬೇಳೆ ಬಾತ್ ಸೇರಿಸ್ತು, ರಾಗಿ ಮುದ್ದೆ, ಸೊಪ್ಪಿನ ಸಾರು, ವಾರಕ್ಕೆ 2 ಬಾರಿ ಪಾಯಸ. ಹೀಗೆ ತುಂಬ ಕಲರ್ಫುಲ್ ಮೆನು ಆಗಿತ್ತು. ಆದರೆ ಆ ಮೆನುವನ್ನು ಯಾರೊಬ್ಬರು ಕೂಡ ನೀಡ್ತಾ ಇಲ್ಲ ಅನ್ನೋ ಮಾಹಿತಿ ಬಂತು. ಮುದ್ದೆನೂ ಇಲ್ಲ, ಪಾಯಸನೂ ಇಲ್ಲ. ಹಾಗಿದ್ರೆ ಸರ್ಕಾರ ಇಂದಿರಾ ಕ್ಯಾಂಟೀನಿಗೆ ಕೊಡ್ತಾ ಇರೋ ಅನುದಾನ ಎಲ್ಲಿ ಹೋಗ್ತಾ ಇದೆ? ಒಂದು ಯೋಜನೆಯನ್ನು ಘೋಷಣೆ ಮಾಡೋದು ದೊಡ್ಡ ಮ್ಯಾಟ್ರೇ ಅಲ್ಲ. ಆದರೆ ಅದು ಸರಿಯಾದ ಮಾರ್ಗದಲ್ಲಿ, ಸರಿಯಾದ ರೀತಿಯಲ್ಲಿ, ಸರಿಯಾದ ಜನರಿಗೆ ಸರಿಯಾದ ಸಮಯದಲ್ಲಿ ತಲುಪ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಫಾಲೋ ಅಪ್ ಮಾಡೋದು ಕೂಡ ಸರ್ಕಾರದ ಕೆಲಸವೇ ಆಗಿರುತ್ತೆ. ಸರ್ಕಾರದ ಹಣದಲ್ಲಿ ಅಷ್ಟೊಂದು ಗೋಲ್ಮಾಲ್ ನಡೀತಾ ಇದ್ರೂ ಕೂಡ ಯಾರೊಬ್ಬರು ನೋಡ್ತಾನೇ ಇಲ್ಲ. ಇನ್ನು ಟೋಕನ್ ಸಿಸ್ಟಮ್ ಇರೋದು ಇಂದಿರಾ ಕ್ಯಾಂಟೀನಲ್ಲಿ. ಆದರೆ ಮಂಜುನಾಥ ನಗರದಲ್ಲಿ ರಿಯಾಲಿಟಿ ಚೆಕ್ ಮಾಡೋಕ್ಕೆ ಹೋದಾಗ ಗೊತ್ತಾಗಿದ್ದೇನೆಂದರೆ, ಅಲ್ಲಿ ಊಟ ಮಾಡಿದ್ದು 70 ಜನ, ಬಟ್ ಟೋಕನ್ ಲೆಕ್ಕದಲ್ಲಿ ಸಿಕ್ಕಿದ್ದು 250 ಪ್ಲೇಟು ಅಂತ. ಇದು 3 60 ಅನ್ನೋ ಲೆಕ್ಕ. ಅಲ್ಲಿಗೆ 180 ಪ್ಲೇಟ್ದು ಫೇಕ್ ಬಿಲ್. ಒಂದು ಪ್ಲೇಟಿಗೆ 10 ರೂಪಾಯಿ, 180 ಪ್ಲೇಟಿಗೆ 1800 ರೂಪಾಯಿ. ಆ ದುಡ್ಡು ನಮ್ಮದು ನಿಮ್ಮದು ತೆರಿಗೆಯಿಂದ ಕೊಡೋದಲ್ವ? ಇಂದಿರಾ ಕ್ಯಾಂಟೀನ್ ಬಗ್ಗೆ ನಾನು ಕೇವಲವಾಗಿ ಮಾತಾಡ್ತಾ ಇಲ್ಲ. ಅದು ಬಡವರಿಗೆ ತುಂಬಾ ಪ್ರಯೋಜನ ಕೊಡ್ತಾ ಇದೆ. ಆದರೆ ದುಡ್ಡು ಪೋಲಾಗ್ತಾ ಇರೋದಕ್ಕೆ ಜವಾಬ್ದಾರಿ ಯಾರು? ಉಣ್ಲಿಲ್ಲ ತಿನ್ನಲಿಲ್ಲ ಬಿಲ್ ಬಂತು ಅನ್ನೋ ಹಾಗಾಯಿತು. ಇನ್ನು ತುಂಬ ಕಡೆಗಳಲ್ಲಿ ಅಲ್ಲ ಕೆಲಸ ಮಾಡೋರು ಬರ್ತಾನೇ ಇಲ್ಲ. ಕೂಲಿ ಕೆಲಸ ಮಾಡಿದ್ರೆ ದಿನಗೂಲಿ ತಪ್ಪದೆ ಬರುತ್ತೆ ಅಂತ ಹೋಗ್ತಾ ಇದ್ದಾರೆ. ಕಾರಣ ಏನು ಅಂದರೆ 4-5 ತಿಂಗಳಿಂದ ಸಂಬಳನೇ ಕೊಟ್ಟಿಲ್ಲ. ಬೆಂಗಳೂರಲ್ಲಿ ಪ್ರತಿ ತಿಂಗಳು ನೆಟ್ಟಿಗೆ ಸಂಬಳ ತಗೊಂಡ್ರೇ ಬದುಕೋದು ಕಷ್ಟ ಇದೆ. ಇನ್ನು ಸಂಬಳ ಇಲ್ಲದೆ ಇದ್ದರೆ ಕತೆ ಮುಗೀತು. ಗುತ್ತಿಗೆದಾರರ ಹತ್ರ ಹೋಗಿ ಸಾರ್ ಸಂಬಳ ಕೊಡಿ ಸಾರ್ ಅಂದರೆ, ನನಗೆ ಇನ್ನೂ ಸರ್ಕಾರ ಕೊಟ್ಟಿಲ್ಲ, ನಾನೆಲ್ಲಿಂದ ಕೊಡಲಿ ಅಂತಾರಂತೆ. ಇದಕ್ಕೆ ಯಾರನ್ನ ಹೊಣೆ ಮಾಡೋದು? ಇಂದಿರಾ ಕ್ಯಾಂಟೀನ್ ಅನ್ನೋದು ಎಲ್ಲ ಹಂತದಲ್ಲೂ ದುಡ್ಡು ಹೊಡೆಯೋ ಸ್ಕೀಮ್ ಆಯ್ತಾ ಅನ್ನೋ ಅನುಮಾನ ಕಾಡದೇ ಇರುತ್ತಾ? ಇದು ಈಗಿನ ಸಮಸ್ಯೆ ಅಲ್ಲ. 1 ವರ್ಷದ ಹಿಂದೆಯೇ BBMP ಆಯುಕ್ತರು ಇಂದಿರಾ ಕ್ಯಾಂಟೀನ್ ಬಗ್ಗೆ ಶಾಕಿಂಗ್ ಆಗಿರೋ ಒಂದು ಮಾತನಾಡಿದರು. ಇಂದಿರಾ ಕ್ಯಾಂಟೀನ್ಗೆ ಸಂಬಂಧಪಟ್ಟಂತೆ ನಮಗೆ 4 ವರ್ಷಗಳಿಂದ ಸಬ್ಸಿಡಿ ಸರ್ಕಾರದಿಂದ ಏನು ರಿಲೀಸ್ ಆಗಬೇಕಾಗಿತ್ತು, ರಿಲೀಸ್ ಆಗಿಲ್ಲ. ಅದನ್ನು ಕೂಡ ನಾವು ಅವರು ಬೇಡ್ಕೊಳ್ತಾ ಇದ್ದೀವಿ. ಆದರೆ ಆ ಸಂದರ್ಭದಲ್ಲಿ ನಾವು ಇನ್ನೂ ನಿಲ್ಲಿಸ್ತಾ ಇದ್ದೀವಿ ಅಂತ ಇಲ್ಲ. ಇಂದಿರಾ ಕ್ಯಾಂಟೀನ್ ಈಗಾಗಲೂ ಕೂಡ ನಮ್ಮದು ನಡೀತಾ ಇದೆ. ಕೆಲವು ಕಡೆಗೆ 12 ಕಡೆಗೆ ಸ್ಟಾಪ್ ಆಗಿತ್ತು. ಅದನ್ನು ಕೂಡ ನಾವು ಚಾಲನೆಗೆ ತರ್ತಾ ಇದ್ದೀವಿ. ಈಗ ಮಂಡೆಯಿಂದ ಅದನ್ನು ಕೂಡ ಚಾಲನೆಗೆ ಬಂದ್ಬಿಡುತ್ತೆ. ಇನ್ನೂ ತುಂಬ ಕಡೆಗಳಲ್ಲಿ ಟೋಕನ್ ಸಿಸ್ಟಮನ್ನು ಅವರೇ ಬ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕೊಡು ಕ್ಯಾಶು ತಗೋ ಪ್ಲೇಟು ಅನ್ನೋ ಹಾಗೆ. ಇದರಿಂದ ಲೆಕ್ಕನೇ ಸಿಗ್ತಾ ಇಲ್ಲ. 300 ಜನ ಬಂದು ತಿಂದು ಹೋದರು ಅಂದ್ರೂ ಗೊತ್ತಾಗಲ್ಲ. ಮೆನು ಏನೋ ಹೊಸದು ಘೋಷಣೆಯಾಗಿದೆ. 3-4 ಬಗೆಯ ತಿಂಡಿಗಳು ಒಂದ್ರ ಹಿಂದೆ ಒಂದಿದೆ. ಆದರೆ ಏನು ಮಾಡೋದು? ಅಲ್ಲಿ ಕೊಡ್ತಾ ಇರೋದು ಒಂದೇ ಒಂದು ತಿಂಡಿ. ಹಾಗಿದ್ರೆ ಹೆಚ್ಚಿನ ಅನುದಾನ ಎಲ್ಲಿ ಹೋಗ್ತಿದೆ? ಯಾರ ಪಾಲಾಗ್ತಾ ಇದೆ? 2 ಗಂಟೆಗೆಲ್ಲ ನೀವು ಊಟಕ್ಕೆ ಇರಲೇಬೇಕು. ಇದೇನು ಸರ್ಕಾರ ಮಾಡಿರೋ ಟೈಮಲ್ಲ. ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಯ ಹೊಸ ರೂಲ್ಸು. ಇಲ್ಲಾಂದರೆ ಮೊಸರನ್ನ ಸಿಗಲ್ಲ,
ಪಲಾವಿಗೆ ರಾಯ್ತ ಅಥವಾ ಚಟ್ನಿ ಕೂಡ ಇರಲ್ಲ. ಅವರು ಹೇಳೋ ಲೆಕ್ಕದಲ್ಲಿ ಊಟ ಖಾಲಿಯಾಗಿರಲ್ಲ, ಆದರೆ ತೋರಿಸೋ ಲೆಕ್ಕವೇ ಬೇರೆ ಆಗಿರುತ್ತಲ್ಲ. ರಾಜಾಜಿನಗರ, ವೇಣುಗೋಪಾಲ್ ನಗರದಲ್ಲಿ ಜನರೇ ಇಲ್ಲ, ಖಾಲಿ ಖಾಲಿ ಕ್ಯಾಂಟೀನು. ಅಲ್ಲಿ ಕೂಡ 20ರಿಂದ 25 ಪ್ಲೇಟ್ ಖಾಲಿಯಾಗಿದೆ, ಲೆಕ್ಕ ಮಾತ್ರ 3-4 ಪಟ್ಟು ಜಾಸ್ತಿ ಇರುತ್ತೆ. ಇಷ್ಟೊಂದು ಲಫ್ಡ ಆಗ್ತಾಯಿದ್ರು ಕೂಡ, ನಮ್ಮ ತೆರಿಗೆ ಹಣ ಬೇಕಾಬಿಟ್ಟು ಸೋರಿ ಹೋಗ್ತಾಯಿದ್ರು ಕೂಡ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿಯೇ ಸಿಕ್ಕಿಲ್ವಾ? ಅಥವಾ ಗುತ್ತಿಗೆದಾರದಿಂದ ವಿಶೇಷವಾದ ಉಡುಗೊರೆ ಹೋಗ್ತಾ ಇದೆಯಾ ಅನ್ನೋ ಡೌಟು ಬರದೇ ಇರುತ್ತಾ? ಒಂದು ಕಡೆಯಲ್ಲಿ ರೇಷನ್ ಅಕ್ಕಿಲಿ ಗೋಲ್ಮಾಲು, ಪ್ಲಾಸ್ಟಿಕ್ ಅಕ್ಕಿಯೇ ಜಾಸ್ತಿ ಬರ್ತಿದೆ ಅಂತ ಗೃಹಲಕ್ಷ್ಮಿಯರೇ ಸಿಟ್ಟು ಹೊರಗಾಗ್ತಿದ್ದಾರೆ. ರೇಷನ್ ಅಕ್ಕಿ ತಿಂದು ಸಾಯೋದೊಂದೇ ದಾರಿ ಅಂದರು. ಇನ್ನೊಂದು ಕಡೆ ಹಳ್ಳ ಹಿಡಿತಿರೋ ಇಂದಿರಾ ಕ್ಯಾಂಟೀನ್ ಸರ್ಕಾರದ ಬೊಕ್ಕಸಕ್ಕೆ ಹೊರೆ ಅನ್ನಿಸ್ತಾ ಇಲ್ವ? ಅಷ್ಟೊಂದು ದೊಡ್ಡ ಯೋಜನೆಯನ್ನು ಮಾಡಿದ ಮೇಲೆ ಅದನ್ನು ಸರಿಯಾಗಿ ನೋಡಿಕೊಂಡು ಹೋಗೋ ಇಲಾಖೆಯನ್ನು ಅಷ್ಟೇ ಕಟ್ಟುನಿಟ್ಟಾಗಿ ಇರೋಕೆ ಹೇಳಬೇಕಲ್ವ? ಇನ್ನು ತುಂಬ ಕಡೆಗಳಲ್ಲಿ ರಾಜಕಾಲುವೆ ಪಕ್ಕದಲ್ಲಿ ಇಂದಿರಾ ಕ್ಯಾಂಟೀನ್ ಇದೆ. ಗಬ್ಬು ವಾಸನೆ ಮಧ್ಯ ಗಂಟ್ಲಲ್ಲಿ ತಿಂಡಿ ಇಳಿಯುತ್ತಾ? ಎಡಗೈಲಿ ಮೂಗು ಮುಚ್ಕೊಂಡು ಬಲಗೈಲಿ ತಿನ್ನೋಕ್ಕಾಗುತ್ತಾ? ಗುತ್ತಿಗೆದಾರ ಸಂಬಳ ಕೊಡ್ತಿಲ್ಲ ಅಂತ ಸಿಬ್ಬಂದಿ ಬರ್ತಿಲ್ಲ, ಅದೇ ಗುತ್ತಿಗೆದಾರ ಸರ್ಕಾರದಿಂದ ಹಣ ಬಂದಿಲ್ಲ ಅಂತಾನೆ. ಮೊನ್ನೆ ತಾನೇ ಹೊಸ ಮೆನು ಬಂದಿದೆ, ಆದರೆ ಅದು ಕ್ಯಾಂಟೀನಲ್ಲಿ ಮಾತ್ರ ಸಿಗ್ತಾ ಇಲ್ಲ. ಐಟಮ್ ಇರಲ್ಲ, ಬಿಲ್ ಕಮ್ಮಿ ಆಗಲ್ಲ. 2 ತಿಂಡಿಗೆ 10 ರೂಪಾಯಿ ತೊಗೋಬೇಕು, ಆದರೆ ಒಂದೇ ತಿಂಡಿಗೆ 10 ರೂಪಾಯಿ ತೊಗೋತಿದ್ದಾರೆ. ಊಟಕ್ಕೆ ಮುದ್ದೆ, ಸೊಪ್ಪಿನ ಸಾರು, ವಾರಕ್ಕೆ 2 ದಿನ ಸ್ವೀಟು ಅಂತ ರೂಲ್ಸ್ ಇದೆ. ಆದರೆ ಇಲ್ಲಿ ತನಕ ಯಾರೂ ಕೂಡ ಪಾಯಸವನ್ನು ಇಂದಿರಾ ಕ್ಯಾಂಟೀನ್ ಒಳಗೆ ಕಂಡೇ ಇಲ್ಲ. ತುಂಬ ಕಡೆಗಳಲ್ಲಿ ಸಿಬ್ಬಂದಿ ಎಲ್ಲ ಕೆಲಸ ಬಿಟ್ಟು 1 ಮ್ಯಾನ್ ಆರ್ಮಿ ಸರ್ವೀಸು, ಅಂದರೆ ಅವನೇ ಸರ್ವಿಸ್ ಕೊಡಬೇಕು, ಅವನೇ ಕ್ಲೀನಿಂಗ್ ಮಾಡ್ಕೋಬೇಕು. ಸರ್ಕಾರಕ್ಕೆ ಬೇಜವಾಬ್ದಾರಿ ಅನ್ನೋ ಭೂತ ಆವಾಹನೆ ಆದರೆ ಎಂಥ ಯೋಜನೆ ಕೂಡ ಹಳ್ಳ ಹಿಡಿಯುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ನೂ ಸರ್ಕಾರ ಕೋಟಿ ಹಣವನ್ನು ಬಾಕಿ ಉಳಿಸ್ಕೊಂಡಿದೆ. ಎಷ್ಟೋ ಕಡೆಗಳಲ್ಲಿ ಇಂದಿರಾ ಕ್ಯಾಂಟೀನ್ ಬಂದಾಗಿದೆ. ಗುತ್ತಿಗೆದಾರ ಅಕ್ಕಿ, ಬೇಳೆ, ತರಕಾರಿ, ಎಣ್ಣೆ, ಬೆಣ್ಣೆ, ತುಪ್ಪ ಕೈಯಿಂದ ಹಾಕೊಂಬಂದು ಅಡುಗೆ ಮಾಡೋಕ್ಕಾಗುತ್ತಾ? ಸರ್ಕಾರ ಹಣ ಕೊಡ್ತಾ ಇಲ್ವಾ? ಕೊಟ್ಟಿದ್ರು ಮಧ್ಯದಲ್ಲಿ ಜೈ ಜೈ ಜನ ಆಗ್ತಾ ಇದೆಯಾ? ಸ್ವರ್ಗದಲ್ಲಿರೋ ಇಂದಿರಮ್ಮನೇ ಹೇಳಬೇಕು. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.